ಇನ್ನು ಮಧ್ಯರಾತ್ರಿಯಲ್ಲಿ ಅಮ್ಮನನ್ನ ನೆನೆದಿದ್ದಾರೆ ಪವಿತ್ರ ಗೌಡ ಮಗಳು. ಮಧ್ಯರಾತ್ರಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡಿಯ ಪುತ್ರಿ ಖುಷಿ ಪೋಸ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಅಮ್ಮನನ್ನ ನೆನೆದಿದ್ದಾರೆ ಪವಿತ್ರ ಗೌಡ ಮಗಳು ಖುಷಿ. ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಪುತ್ರಿ ಖುಷಿ ಪೋಸ್ಟ್ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಮಾತನಾಡ್ಕೊಂಡಿದ್ದಾರೆ. ಅಮ್ಮನ ಕುರಿತ ಕೆಟ್ಟ ಕಾಮೆಂಟ್ಸ್ಗೆ ಕೇರ್ ಮಾಡಲ್ಲ ಅಂತ ಮಗಳು ಹೇಳಿದ್ದಾರೆ. ನಾನು ಈ ರೀತಿ ಬರಿಬೇಕು ಅಂತ ಯಾವತ್ತಿಗೂ ಯೋಚಿಸಿರಲಿಲ್ಲ, ಆದರೆ ನಿಮ್ಮ ಕಟು ಮಾತುಗಳು ನನಗೆ ಗಾಯ ಮಾಡಿದೆ. ನನ್ನ ತಾಯಿ ಕುರಿತ ಅಶ್ಲೀಲ ಕಾಮೆಂಟ್ಸ್ ನನ್ನ ಹೃದಯವನ್ನು ಚುಚ್ಚಿದೆ. ನಿಮಗ್ಯಾರಿಗೂ ನನ್ನ ಅಮ್ಮನ ಹೋರಾಟ ತ್ಯಾಗಗಳು ತಿಳಿದಿಲ್ಲ. ನನ್ನ ಅಮ್ಮ ಮೌನವಾಗಿ ಮಾಡಿದ ಯುದ್ಧಗಳು ನನಗೆ ಮಾತ್ರ ಗೊತ್ತು. ನನ್ನ ತಾಯಿ ನನ್ನ ಜಗತ್ತು, ನನ್ನ ಶಕ್ತಿ, ನನ್ನ ಸ್ಫೂರ್ತಿ. ನನ್ನ ತಾಯಿಗೆ ಯಾರನ್ನೂ ನೋಯಿಸುವ ಉದ್ದೇಶವಿಲ್ಲ. ಯಾರು ಏನೇ ಹೇಳಿದ್ರು ಅಮ್ಮನೇ ನನ್ನ ಹೀರೋ ಅಂತ ಸುದೀರ್ಘ ಪತ್ರವನ್ನು ಬರೆದು ಪವಿತ್ರಾಗೆ ಟ್ಯಾಗ್ ಮಾಡಿದ್ದಾರೆ ಅವರ ಪುತ್ರಿ ಖುಷಿ. ಇತ್ತೀಚೆಗಷ್ಟೇ ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಕ್ಕಿ ಅವ್ರು ಹೊರಗೆ ಬಂದು ಟೆಂಪಲ್ ರನ್ ಮಾಡಿ ಈಗ ಅವರು ಮನೆ ಸೇರಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿದ್ದು ನಿಜ. ಅದೆಲ್ಲವನ್ನು ನೋಡಿ ಪವಿತ್ರ ಗೌಡ ಮಗಳು ಖುಷಿ ಭಾವನಾತ್ಮಕವಾದ ಪೋಸ್ಟನ್ನು ಸುದೀರ್ಘವಾಗಿ ಬರೆದು ಹಾಕ್ಕೊಂಡಿದ್ದಾರೆ. ಅಲ್ಲ, ಯಾರಿಗೆ ಆದರೂ ತಮ್ಮ ತಾಯಿಯನ್ನು ನಿಂದಿಸಿದರೆ ಎಂಥವ್ರಿಗೆ ಆದರೂ ಕೂಡ ಮನಸ್ಸಿಗೆ ನೋವಾಗೇ ಆಗುತ್ತೆ. ಹಾಗಾಗಿ ಈಗ ಹೇಳಿ ಕೇಳಿ ಮೊದಲೇ ಸಿಂಗಲ್ ಪೇರೆಂಟು, ಅದರ ನಡುವೆ ಇಷ್ಟೆಲ್ಲ ಅಂದರೆ ಹೇಗೆ ಅಂತ ಪವಿತ್ರ ಗೌಡ ಅವರ ಪುತ್ರಿ ಖುಷಿ ಬಹಳ ಪ್ರೌಢತೆಯಿಂದ ಮೆಸೇಜನ್ನು ಹಾಕಿದ್ದಾರೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದೇನಂದರೆ ಎಲ್ಲರ ಜೀವನದಲ್ಲೂ ಇಂಥ ಏಳು ಬೀಳುಗಳು ಇದ್ದೇ ಇರುತ್ತೆ. ಯಾರ್ಯಾರು ಈ ಥರ ಟೀಕೆ ಮಾಡಿದರೆ ಅವರು ಸ್ವಲ್ಪ ಅವ್ರ ಬೆನ್ನನ್ನು ನೋಡ್ಕೋಬೇಕಲ್ಲ, ನಾನೇನು. ಹಾಗಾಗಿ ಆ ವಿಚಾರದಲ್ಲಿ ಪವಿತ್ರ ಗೌಡ ಪುತ್ರಿ ಈ ರೀತಿ ಹಾಕಿರೋದು.